श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ संपुट 7 म्हणूनी प्राणियांचा पैकी पडली श्रद्धा अवलोकी ते होय गुणा सारिखी तिही येया। ಆದ್ದರಿಂದ ಮನುಷ್ಯ ಮಾತ್ರರಲ್ಲಿ ಪ್ರಾಪ್ತವಾದ ಶ್ರದ್ಧೆ ನೋಡಿದರಿಲ್ಲಿ ಗುಣಗಳಿಗನುಸಾರ ಆಗುವವಿಲ್ಲಿ 3 ಪ್ರಕಾರ। ಆದ್ದರಿಂದ ಮನುಷ್ಯ ಮಾತ್ರರಲ್ಲಿ ಪ್ರಾಪ್ತವಾದ ಶ್ರದ್ಧೆ ನೋಡಿದರೆ ಗುಣಗಳಿಗನುಸಾರ ಅವುಗಳಲ್ಲಿ 3 ಪ್ರಕಾರದ್ದಾಗುವವು। विपाये वाढे सत्वशुद्ध तेव्हा ज्ञानासी करी साद परी एका दोघे ओखद ये राहाती। ಅಕಸ್ಮಾತ್ತಾಗಿ ಬೆಳೆದರೆ ಸತ್ವಗುಣ ಶುದ್ಧ ಆಗ ಅಪೇಕ್ಷೆ ಪಡುವರು ಜ್ಞಾನದ। ಆದರೆ ಆಗಿರುವವು 2 ವಿರುದ್ಧ ಉಳಿದವುಗಳು। ಅಕಸ್ಮಾತ್ತಾಗಿ ಶುದ್ಧ ಸತ್ವಗುಣ ಬೆಳೆದರೆ ಆಗವರು ಜ್ಞಾನದ ಅಪೇಕ್ಷೆ ಪಡುವರು। ಆದರೆ ಉಳಿದ 2 ಗುಣಗಳು ವಿರುದ್ಧವಾಗಿರುವವು। ಸತ್ವಾಚೇನಿ ಆಂಗಲಗೆ ತೇ ಶ್ರದ್ಧಾ ಮೋಕ್ಷ ಫಳಾರಿಗೆ ತವ ರಜತಮ ಉಗೆ ಕಾಪಾರಾಹಾತಿ। ಸತ್ವದ ಆಧಾರದಿಂದ ಶ್ರದ್ಧೆಯಾಗುವುದು ಮೋಕ್ಷ ಫಲಪ್ರದ। ಆಗ ರಜತಮಗಳು ಸ್ವಸ್ಥವಾದ ರೀತಿಯಲ್ಲಿರುವವೇ। ಆ ಸತ್ವಗುಣದ ಆಧಾರದಿಂದುಂಟಾದ ಶ್ರದ್ಧೆಯು ಮೋಕ್ಷಕ್ಕೆ ಫಲಪ್ರದವಾಗುವುದು। ಆದರೆ ಆ ಅವಸ್ಥೆಯಲ್ಲಿ ರಜತಮಗಳು ಸ್ಪಷ್ಟವಾದ ರೀತಿಯಲ್ಲಿರುವವೇ। मोडोनी सत्वाची त्राये रजोगुण आकाशे जाये तेव्हा तेची श्रद्धा होये कर्म केरसुणी। ಮುರಿದು ಸತ್ವಗುಣದ ಬಲವನ್ನು ರಜೋಗುಣ ಏರುವುದು ಆಕಾಶವನ್ನು। ಆಗ ಅದೇ ಶ್ರದ್ಧೆ ಕರ್ಮಗಳನ್ನು ಗೂಡಿಸುವ ಕಸಬರಿಗೆಯಾಗುವುದು। ಸತ್ವಗುಣದ ಬಲವನ್ನು ಮುರಿದು ರಜೋಗುಣ ಆಕಾಶಕ್ಕೇರುವುದು। ಆಗ ಅದೇ ಶ್ರದ್ಧೆಯು ಕರ್ಮಗಳೆಂಬ ಕಸಗೂಡಿಸುವ ಕಸಬರಿಗೆಯಾಗುವುದು। मग तमाची उठी आगी तेव्हा तेची श्रद्धा भंगी हो लागे भोगा लागी भलतेय। ಅನಂತರ ಹೊತ್ತಲು ತಮೋ ಗುಣಾಗ್ನಿಯು ಭಂಗವಾಗುವುದು ಅದೇ ಶ್ರದ್ಧೆಯು। ಆಗ ಉಂಟಾಗುವುದು ಭೋಗ ಪ್ರವೃತ್ತಿಯು ನಿಷಿದ್ಧವಾದ। ಅನಂತರ ಅಕಸ್ಮಾತ್ತಾಗಿ ತಮೋಗುಣರೂಪಿ ಅಗ್ನಿ ಹೊತ್ತಲು ಅದೇ ಶ್ರದ್ಧೆ ಭಂಗವಾಗುವುದು। ಆಗ ನಿಷಿದ್ಧವಾದ ಭೋಗ ಪ್ರವೃತ್ತಿ ಉಂಟಾಗುವುದು। ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋಯಚ್ಛ್ರದ್ಧಸ್ಸ ಏವ ಸಹ। ಹೇ ಅರ್ಜುನ, ಪ್ರತಿಯೊಬ್ಬರ ಶ್ರದ್ಧೆಯು ಅವರವರ ಸತ್ವಾದಿ ಸಂಸ್ಕಾರಗಳಂತೆ ಇರುತ್ತದೆ। ಮನುಷ್ಯನು ಶ್ರದ್ಧಾಮಯನಾಗಿರುತ್ತಾನೆ। ಯಾರಿಗೆ ಯಾವುದರ ಮೇಲೆ ಶ್ರದ್ಧೆ ಇರುತ್ತದೆಯೋ ಅವನು
ಹಾಗೇ ಆಗುತ್ತಾನೆ. ಏವಂ ಸತ್ವರಜತಮ ವೇಗಳಿ ಶ್ರದ್ಧಾ ಸುವರ್ಮ ನಾಹೀಗ ಜೀವಗ್ರಾಮ ಮಾಜೀಯಯ. ಹೀಗೆ ಸತ್ವರಜತಮಗಳ ಹೊರತಾಗಿ ಹೇ ಅರ್ಜುನ ಶ್ರದ್ಧೆ ಎಂಬುದಾಗಿ ಇರುವುದಿಲ್ಲ ನಿಶ್ಚಿತವಾಗಿ ಮನುಷ್ಯ ಮಾತ್ರರಲ್ಲಿ. ಹೇ ಅರ್ಜುನ, ಈ ಪ್ರಕಾರವಾಗಿ ಸತ್ವರಜತಮಗಳ ಹೊರತಾಗಿ ಮನುಷ್ಯ ಮಾತ್ರರಲ್ಲಿ ಶ್ರದ್ಧೆ ಎಂಬುದು ನಿಶ್ಚಿತವಾಗಿ ಇರುವುದಿಲ್ಲ. ಮನೋನಿ ಶ್ರದ್ಧಾ ಸ್ವಾಭಾವಿಕ ಅಸೇಪೈ ತ್ರಿಗುಣಾತ್ಮಕ ರಜತಮ ಸಾತ್ವಿಕ ಭೇದೀ. ಆದ್ದರಿಂದ ಶ್ರದ್ಧೆ ಸ್ವಾಭಾವಿಕ ಇರುವುದು ತ್ರಿಗುಣಾತ್ಮಕ ರಜತಮ ಸಾತ್ವಿಕ ಭೇದಗಳಿಂದಿಲ್ಲಿ. ಆದ್ದರಿಂದ ಶ್ರದ್ಧೆಯು ಸ್ವಾಭಾವಿಕವಾಗಿ ಸತ್ವರಜತಮಗಳ ಭೇದದಿಂದಾಗಿ ಋಣಾತ್ಮಕವಾಗಿರುವುದು. ಜೈಸೆ ಜೀವನಚಿ ಉದಕ ಪರಿವಿಷಿ ಹೋಯ ಮಾರಕ ಕಾ ಮಿರಯಾಮಾಜಿ ತೀಖ ಊಸಿ ಗೋಡ. ಜೀವನವೇ ಆಗಿರುವುದು ಉದಕ, ಆದರೆ ವಿಷದಲ್ಲಾಗುವುದು ಮಾರಕ, ಮೆಣಸುಗಳಲ್ಲಾಗುವುದು ತೀಕ್ಷ್ಣ ಗುಣ ಸ್ವಾಭಾವಿಕ. ಅದೇ ಉದಕ ಕಬ್ಬಿನಲ್ಲಾಗುವುದು ಮಧುರ. ನೀರು ಜೀವನವೇ ಆಗಿರುವುದು, ಆದರೆ ಅದೇ ನೀರು ವಿಷದಲ್ಲಿ ಮಾರಕವಾಗುವುದು. ಮೆಣಸುಗಳಲ್ಲಿ ಸ್ವಾಭಾವಿಕವಾಗಿ ತೀಕ್ಷ್ಣ ಗುಣವುಳ್ಳದ್ದಾಗುವುದು, ಅದರಂತೆ ಅದೇ ಕಬ್ಬಿನಲ್ಲಿ ಮಧುರವಾಗಿರುವುದು. ತೈಸಾ ಬಹುವಸೆ ತಮೇ ಜೋ ಸದಾಚಿ ಹೋಯ ನಿಮೇ ತೇಥ ಶ್ರದ್ಧಾ ಪರಿಣಮೆ ತೇಚಿಹೋನಿ. ಅದೇ ರೀತಿ ತಮೋ ಗುಣಾಧಿಕ್ಯದಲ್ಲಿ ಯಾವಾಗಲೂ ಹುಟ್ಟುವುದು ಸಾಯುವುದಿರುವುದಿಲ್ಲಿ, ಶ್ರದ್ಧೆಯು ಪರಿಣಾಮ ಹೊಂದುವುದಿಲ್ಲಿ. ಅದೇ ತಮೋ ಗುಣವಾಗಿ. ಅದೇ ರೀತಿ ತಮೋಗುಣವು ಅಧಿಕವಾದಾಗ ಹುಟ್ಟುವುದು ಸಾಯುವುದೆಂಬುದು ಯಾವಾಗಲೂ ಇರುವುದು. ಶ್ರದ್ಧೆಯೂ ಕೂಡ ಅದೇ ತಮೋಗುಣವಾಗಿ ಪರಿಣಾಮ ಹೊಂದುವುದು. ಮಗ ಕಾಜಳ ಅಣಿ ಮಸಿ ನ ದಿಸೆ ವಿವಂಚನಾ ಜೈಸಿ ದೇವಿ ಶ್ರದ್ಧಾ ತಾಮಸಿ ಸಿನಿ ನಾಹಿ. ಕಾಡಿಗೆ ಹಾಗೂ ಮಸಿಯಲ್ಲಿ ವ್ಯತ್ಯಾಸ ಕಾಣುವುದಿಲ್ಲವುಗಳಲ್ಲಿ, ಅದರಂತೆ ತಮೋಗುಣಿ ಹಾಗೂ ಶ್ರದ್ಧೆಗಳಲ್ಲಿ ಭೇದವೇ ಕಾಣುವುದಿಲ್ಲ. ಹಾಗೆ ನೋಡಿದರೆ ಕಾಡಿಗೆ ಹಾಗೂ ಮಸಿಯಲ್ಲಿ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ. ಅದರಂತೆ ಶ್ರದ್ಧೆಯು ತಮೋಗುಣದೊಡನೆ ಸೇರಿದಾಗ ತಮೋಗುಣ ಹಾಗೂ ಶ್ರದ್ಧೆಗಳಲ್ಲಿ ಭೇದವೇ ಕಾಣುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.